ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಹೊರಧೀರಳಾಗಿ ಹೊರಬಂದಿಯಾಗಿ ಬರುವೆ ಹೊರಧೀರಳಾಗಿ ಹೊರಬಂದಿಯಾಗಿ ಬರುವೆ ಹೊರಧೀರಳಾಗಿ ಹೊರಬಂದಿಯಾಗಿ ಬರುವೆ ವಾಂಚಾಲಿ ಉದ್ರಾಂಶ ಸಂಭೂತ ಜಗದ್ವಿಖ್ಯಾತ ಪರಾಕ್ರಮಶಾಲಿ ಈ ಭೀಮನಿರುವ ತನಕ ಕಣ್ಣೀರ ಕರೆಯದಿರುವಲ್ಲವೇ? ನಿನ್ನ ಕಂಬನಿಗೆ ಬದಲಾಗಿ ಹಾಗೆಯ ಎಂಡರಲ್ಲಿ ಸಹಸ್ರ ಮಡಿ ಕಂಬನಿಯನ್ನು ತರಿಸುವೆನು. ಕಾಲನೇ ಕೌರವರ ಬೆಂಬಲವಾಗಿ ನಿಲ್ಲಲಿ. ಆ ಕೂಲಿಗೆ ಗುರು ಸಮುದ್ರವ ಸೆಳೆ ತರುವೆನೋ ದುರುಳ ದುರ್ಯೋಧನ ದುಶ್ಯಾಸನ. ನಾವು ಮಾಡುವುದಾದರೂ ಏನು? ಅಗ್ರಜನ ಅಭಿಪ್ರಾಯಕ್ಕೆ ವಿರೋಧವನ್ನು ಆಚರಿಸಬಹುದೇ? ಒಂದು ವೇಳೆ ವಿರೋಧವನ್ನು ಆಚರಿಸಿದರೆ ಧರ್ಮಪುತ್ರನು ಜೀವದಿಂದಿರುವನು ಹೇಳುತ್ತೆಯೇ? ಹೌದೌದು, ಬೇಡಿ. ನಿಮ್ಮ ಅಗ್ರಜನ ಮಾತನ್ನು ಮೀರಲೇಬೇಡಿ. ಅವರು ಹೇಳಿದಂತೆ ಕೇಳಿಕೊಂಡು ಹೇಡಿಗಳಾಗಿ ಜೀವನ ಸಾಗಿಸಿ. ಅಯ್ಯೋ, ಲೋಕೈಕ ವೀರರಾದ ನೀವುಗಳು ನನಗೆ ಪತಿಯಾಗಿ ದೊರಕಿದ ಬಳಿಕ ದುಃಖ ಚಿಂತೆಯಿಲ್ಲದೆ ನಾವು ಸೌಭಾಗ್ಯವಿದೆ. ನೀವೆಂದಿಗೆ ವೀರರಾಗುವಿರೋ ನಾ ಬೇರೆ ಕಾಣೆ. ಪಾಂಡುರಾಜೇಂದ್ರ ಸೊಸೆಯಾದ ನಿನ್ನ ದುರುವನ್ನು ಮುಟ್ಟಿದ ಆ ದುರುಳ ದುಶ್ಯಾಸನ ಕೃತ್ಯವನ್ನು
ಎನ್ನಗ್ರಜನು ಮನ್ನಿಸಬಹುದು, ಈ ನನ್ನ ಸಹೋದರನು ಕ್ಷಮಿಸಬಹುದು. ಆದರೆ ನಾನು ಮಾತ್ರ ಕ್ಷಮಿಸಲಾರೆ ದೇವಿ, ನಾನು ಮಾತ್ರ ಕ್ಷಮಿಸಲಾರೆ. ಚಂಡ ಕೌರವರ ಗುಂಡಿಗೆ ನಮ್ಮಗಳ ಅಭಿಮತಕ್ಕೆ ಅಗ್ರಜನ ಗೊಡ್ಡು ಧರ್ಮದ ಕಟ್ಟು ಬೃಹದಾಕಾರದ ಕೋಟೆಯಂತೆ ಭದ್ರವಾಗಿ ಬೆಳೆದು ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಡವೆಂದರೆ ಭ್ರಾತೃವೆಂಬ ಮಮಕಾರ ನಮ್ಮನ್ನು ಬಂಧಿಸಿದೆ ದೇವಿ, ಬಂಧಿಸಿದೆ. ಪಾಂಚಾಲಿ, ಸಾಕು ಮಾಡು ನಿನ್ನ ಬಿರುನುಡಿಗಳನ್ನು. ಹಿಂದೆ ನಿನಗೆ ಒದಗಿದ್ದ ವಿಪತ್ ಪರಂಪರೆಗಳನ್ನು ಬಗೆಹರಿಸಿ ಕಾಪಾಡಿದವರು ಯಾರು? ಈ ಭೀಮನಲ್ಲವೇ? ಹೌದು. ನೇರದ ಸಭಾ ಮಧ್ಯದಲ್ಲಿ ಅಗ್ರಜನ ಅಭಿಪ್ರಾಯಕ್ಕೆ ವಿರೋಧವನ್ನು ಆಚರಿಸಬಾರದೆಂದು ಜ್ಞಾಪ ಮಾತ್ರಕ್ಕೆ ತಂದುಕೊಂಡ ನಮ್ಮನ್ನು ಕೈಲಾಗದ ಏಡಿ ಎಂದು ಭಾವಿಸಿದೆಯಾ? ಹಿಂದೆ ನಿನ್ನ ವಸ್ತ್ರಾಪರಣ ಕಾಲದಲ್ಲಿ ಆ ದುರಾಂಕಾರಿ ದುರ್ಯೋಧನೆಯನ್ನು ಆ ದುಶ್ಯಾಸನ ಕರಳನ್ನು ಬಗೆಯುವುದಕ್ಕೆ ನಾನು ಮಾಡಿದ ಪ್ರತಿಜ್ಞೆಯನ್ನು ನೀನು ಮರೆತೆಯ? ಪಾಂಚಾಲಿ, ಈ ನನ್ನ ಸಹೋದರರು ಅಗ್ರಹನ ಮಾತನ್ನು ಅನುಮೋದಿಸುವುದೇ ಆದರೆ ಅಂದು ನಾನೇ ನೇರವಾಗಿ ಅಸ್ಥಿರಾವಧಿಯನ್ನು ಪ್ರವೇಶಿಸಿ ಆ ಚಂಡ ಕೌರವರನ್ನು ಧ್ವಂಸ ಮಾಡಿ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನು. ಅರ್ಜುನ, ಅಗ್ರಜ, ಸಂಧಿ ವಿಚಾರದಲ್ಲಿ ಭೀಮನು ನಿನ್ನ ಆಜ್ಞೆಯನ್ನು ನಿರಾಕರಿಸಿದಂತು ಕೂಡಲೇ ಹೇಳಿಬಿಡು. ಭೀಮಸೇನ, ನೀನು ಮಾತನಾಡುವುದಾದರೂ ಏನು? ಇದರಿಂದ ಅಗ್ರಜನ ಮಾತಿಗೆ ವ್ಯಸನೆ ಉಂಟಾಗುವುದಿಲ್ಲವೇ? ಏನು ಹೇಳಿದೆ ಅರ್ಜುನ? ಇದರಿಂದ ಧರ್ಮಸುತನ ಮನಸ್ಸಿಗೆ ವ್ಯಸನ ಉಂಟಾಗುವುದು ವ್ಯಸನ. ಆಹಾ, ಅಂತಹ ಗಂಡತನದ ಕೋಪವು ಆತನಿದ್ದ ಪಕ್ಷದಲ್ಲಿ ನೆರೆದ ಸಭಾ ಮಧ್ಯದಲ್ಲಿ ಆ ದುಶ್ಯಾಸನನು ಪಾಂಚಾಲಿಯ ದುರ್ಬಂದು ಅಗ್ರಜನು ಅಲ್ಲು ಕಿರಿಯುತ್ತ ಸುಮ್ಮನಿದ್ದು ನಮ್ಮನ್ನು ಸುಮ್ಮನಿರಿಸಲಿಲ್ಲವೇ? ಏಳು ಅರ್ಜುನ, ಏಳು. ಏನೇ ಆಗಲಿ ಸರ್ವ ಪ್ರಕಾರದಲ್ಲಿ ಆ ಕೌರವರ ಪುರದ ಬೆರಳು ಕಿತ್ತೊಗೆಯಲು ಈ ಕೂಡಲೇ ತಿಳಿಸಿಬಿಡು. ಆಹಾ, ಪ್ರಾಣೇಶ್ವರ, ಪ್ರಿಯತಮ, ನೀನೇ ಅಲ್ಲವೇ ಪುರುಷರಿಗೆಲ್ಲ ವೀರ ಶಿಖಾಮಣಿಯು? ಸ್ವಾಮಿ, ನನಗೊದಗಿದ ಕಷ್ಟದ ಸಮಯದಲ್ಲಿ ನನ್ನ ಕಷ್ಟವನ್ನು ಪರಿಹರಿಸುವ ಏಕೈಕ ಪತಿ ಎಂದರೆ ನೀವೇ ಅಲ್ಲವೇ ಸ್ವಾಮಿ? ಪಾಂಚಾಲಿ, ನಿನ್ನ ಹೊಗಳಿಕೆಯು ಸಾಕು. ಎಂದಿಗೆ ರಣರಂಗದ ಮಧ್ಯದಲ್ಲಿ ಆ ದುರ್ಯೋಧನ ತೊಡೆಯನ್ನು ಮುರಿದು ಆ ದುಶ್ಯಾಸನ ಕರಳನ್ನು ಬಗೆದು ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನೋ ಅಂದು ನನ್ನನ್ನು ಹೊಗಳಿವೆಯಂತೆ ಇಂದು ನಿನ್ನ ಹೊಗಳಿಕೆಗೂ ಸಾಕು ದೇವಿ. ಆಗಲ್ಲ ಪ್ರಿಯತಮ, ನಿಮ್ಮ ವಿಚಾರದಲ್ಲಿ ನನಗೆ ಎಳ್ಳಷ್ಟು ಸಂಶಯವಿಲ್ಲ. ಹಾಗಾದರೆ ನಿನಗೆ ಮತ್ಯಾರ ವಿಷಯದಲ್ಲಿ ಸಂಶಯವಿರುವುದು? ಅದೇ ವಿರಾಟರಾಯನ ಪುತ್ರಿಯಾದ ಉತ್ತರಿಗೆ ನೃತ್ಯವನ್ನು ಕಲಿಸುತ್ತಾ ಕೈ ಎಂದು ನರ್ತನ ಮಾಡುತ್ತಿದ್ದ ಈ ಗಾಂಧೀವಿಯ ಪೌರುಷ ಅದಲ್ಲಿ ಅಡಿಗೆ ಹೋಯ್ತೋ ನಾ ಬೇರೆ ಕಾಣ.
ಹೇಳಿ, ನನ್ನ ಕ್ಷಾತ್ರ ಧರ್ಮದ ವಿಚಾರದಲ್ಲೂ ನಿನಗೂ ಸಂದೇಹವೇ? ನೆರೆದ ಸಭಾ ಮಧ್ಯಭಾಗದಲ್ಲಿ ಅಗ್ರಜನ ಮಾತಿಗೆ ಅಭಿಪ್ರಾಯವನ್ನು ಆಚರಿಸಿ ಆತನಿಗೆ ಏಕೆ ವ್ಯಥೆಯನ್ನುಂಟು ಮಾಡಬೇಕೆಂದರೂ ಸುಮ್ಮನೆ ಕುಳಿತಿದ್ದನ ಹೊರತು ಅನರ್ಥವಲ್ಲ. ಈಗಲೂ ಆ ಕೌರವರ ವಂಶಕ್ಕೆ ಮೇಲೆ ಪರಿಣಮಿಸುವೆನು. ಅಯ್ಯೋ ಅಯ್ಯೋ ಅಯ್ಯೋ, ಈ ನಿಮ್ಮ ಒಣ ಪೌರುಷವನ್ನು ಅಬಲಿಯಾದ ನನ್ನೆದುರು ಪ್ರಕಟಿಸಿದ್ರೆ ಅದರಿಂದ ಬಂದ ಭಾಗ್ಯವೇನು? ಈಗಾಗಲೇ ಶ್ರೀಕೃಷ್ಣ ಪರಮಾತ್ಮನು ಸಂಧಿಗಾಗಿ ಹೊರಟಾಯಿತು. ಹೌದು ಪ್ರಾಣೇಶ್ವರ, ಶ್ರೀಕೃಷ್ಣನು ನಮ್ಮನ್ನು ಕಾಣದೆ ಎಲ್ಲಿಗೆ ತಾನೇ ಹೋದಾನು? ಅದು ನಿಜವೇ. ಅರ್ಜುನ, ಅಗ್ರಜ, ನಡೆ ನಡೆ, ಸಂಧಿಯಾಗಿ ಹೊರಟಿರುವ ಕೃಷ್ಣನನ್ನು ನಡೆದು ಮಾತನಾಡಿಸೋಣ. ದಯಮಾಡಿ ಸ್ವಲ್ಪ ನಿಲ್ಲು. ಸಂಧಿಯ ವಿಚಾರದಲ್ಲಿ ನಮ್ಮ ಕಡೆಯಾದ ನಿರ್ಧಾರವನ್ನು ತಿಳಿಸಿ ಹೋಗಲು ಬಂದಿರಬೇಕು. ದೇವ, ಸಂಧಿಯ ವಿಚಾರವು ನನಗೂ ಅನಾವಶ್ಯಕ. ಏನಿದು? ನೀವುಗಳು ಧರ್ಮರಾಯನ ಮುಂದೆ ಸಂಧಿಗೆ ಏತಕ್ಕಾಗಿ ಒಪ್ಪಿಕೊಂಡಿರಿ? ಅಗ್ರಜನ ಮಾತು ವಾಸುದೇವ ಕೇಳೆನ್ನ ಅಭಿಮತ. ಗಂಗಮತಿಯ ಗೌರವವನ್ನು ತಂದಿನ ಮಗಸಲ್ಲದು. ಗಂಗಮತಿಯ ಗೌರವರಳು ತಂದಿನ ಮಗಸಲ್ಲದು. ತಂದಿನ ಮಗಸಲ್ಲದು. ತಂದಿನ ಮಗಸಲ್ಲದು. ಗಂಗಮತಿಯ ಗೌರವರಳು ತಂದಿನ ಮಗಸಲ್ಲದು. ವಂದಿಸಿ ಬೇಡುವ ನಿನಗೆ ಗಂಗಮತಿಯ ಗೌರವರಳು ತಂದಿನ ಮಗಸಲ್ಲದು. ತಂದಿನ ಮಗಸಲ್ಲದು. ತಂದಿನ ಮಗಸಲ್ಲದು. ಶಿಕ್ಷಣೆ ಅವನೊಬ್ಬನ ಆಸ್ತಿಯೇ ಹೇಳು ಪರಮಾತ್ಮ. ಶಿಕ್ಷಣೆ ಅವನೊಬ್ಬನ ಆಸ್ತಿಯೇ ಸಮವಹಿಸಿ ದುಡಿದಿದ್ದೇನೆ. ಸಮವಹಿಸಿ ದುಡಿದಿದ್ದೇನೆ. ರಾಕ್ಷಸರ ಧರ್ಮದಿಂದ ಪದಗಳು ತಪ್ಪಿದ ಗುರು ರಾಕ್ಷಸರ ಧರ್ಮದಿಂದ ಕಥೆಗಳು. ಗಂಗಮತಿಯ ಗೌರವರಳು ತಂದಿನ ಮಗಸಲ್ಲದು. ತಂದಿನ ಮಗಸಲ್ಲದು. ತಂದಿನ ಮಗಸಲ್ಲದು. ಪರಮಾತ್ಮ, ಭೀಮಸೇನ, ನೆರೆದ ಸಭಾ ಮಧ್ಯದಲ್ಲಿ ಅಗ್ರಜನ ಅಭಿಪ್ರಾಯಕ್ಕೆ ವಿರೋಧವನ್ನು ಆಚರಿಸಬಾರದೆಂದು ನೆಪ ಮಾತ್ರಕ್ಕೆ ಸಂಧಿ ಒಪ್ಪಿಕೊಂಡವು ಅಷ್ಟೇ. ದೇವ, ಏಕೆ ಏನು ಅರಿಯದಂತೆ ಮಾತನಾಡುತ್ತಿರುವ ಆ ನೀಚನಾದ ಕರ್ಣನ ಶಿರಸನ್ನು ಈ ಭೂಮಿಗೆ ಉರುಳಿಸುವುದಾಗಿ ನಾನು ಮಾಡಿದ ಪ್ರತಿಜ್ಞೆಯನ್ನು ಮರೆತು ಈಗ ಸಂಧಿಯನ್ನು ಮಾಡಿಕೊಟ್ಟು ಬಂದುವೆನೆಂದು ಹೇಳುತ್ತಿರುವೆಯಾ? ಇದಕ್ಕೆ ನಿಮ್ಮ ಅಗ್ರಜನು ಒಪ್ಪುವನೇ? ವಾಸುದೇವ, ಭೀಮಸೇನ, ಆತನಿಗೆ ತಿಳಿದಂತೆ ಈ ಕಾರ್ಯವನ್ನು ಮಾಡಿಕೊಂಡು ಬರಬೇಕೆಂದು ತಮ್ಮಲ್ಲಿ ಮತ್ತೊಮ್ಮೆ ಪ್ರಾರ್ಥಿಸುವ ದೇವ. ಆಗಲಿ, ನಾನು ಹೋಗಿ ಯುದ್ಧವನ್ನು ಸಿದ್ಧಪಡಿಸಿಕೊಂಡು ಬರುವೆನು. ಆದರೆ ಮುಂದಿನ ಯೋಚನೆ ಭಯಂಕರ ಯುದ್ಧ. ಓಹೋ, ಇವರಿಗೆ ನನ್ನ ಸಹೋದರಿಯ ಉಪದೇಶವು ಚೆನ್ನಾಗಿ ಬೇರೂರಿರುವುದು. ಪರಮಾತ್ಮ, ಭೀಮಸೇನ, ಹೇಳಲು ವಿಮತ ಕಡು ವೈರಿಗಳ ಶಿರಗಳನ್ನೆಲ್ಲ ಭೂಗಂಗಳಿಗೆ ಆಹುತಿ ಕೊಡುವೆ. ಕಡು ವೈರಿಗಳ ಭೂಗಂಗಳಿಗೆ ಆಹುತಿ ಕೊಡಿ. ಪರಿಮರಿಸಿದಲ್ಲಿ ಕೌರವರೆಂಬ ತರಗೆಲಗಳ ರಾಶಿಗೆ ಈ ಭೀಮಾರ್ಜುನರ ಇದು ಇದನ್ನು ಪಾದಕ್ಕೆ ಸಾಕ್ಷಿ.
ಸೋಮರಾಶಕುಡಿ ಏನಾಯಿತು ನಿನ್ನ ಶಪಥ? ಹೇಳು, ಎದ್ದೇಳು, ಏನಾಯಿತು ನಿನ್ನ ಶಪಥ? ಹೇಳು, ಎದ್ದೇಳು, ಏನಾಯಿತು ನಿನ್ನ ಶಪಥ? ಏನಾಯಿತು ನಿನ್ನ ಶಪಥ? ಈ ಸೌಬಲ ರಾಜಶಕುನಿಯ ಶ್ವಾಸನೆಯನ್ನು ಹಲ್ಲಗೆಳೆಯುತ್ತಿರುವ ಹದಮ ಮರುಳುಗಳೇ ಸದ್ದು. ಏನಿ ಕುಕ್ಷಿ ಬಗೆವ ಕುಹಕ ಕಂಠದ ಕಷದ ಕೇಕೆ ಏನೀ ಪ್ರಳಯಾಗ್ನಿಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರ್ಥಾಂಡವ ನೃತ್ಯ. ಈ ಅಖಂಡ ಭರತ ಖಂಡಕ್ಕೆ ಕುಹಕ ಕುಕ್ಷಿಕತೆಯ ಪ್ರವೀಣ ಮದ ಮತ್ಸರ್ಯಾದಿ ನಿಪುಣ ಓಹೋ, ನನ್ನ ವಂಶಕ್ಷಯಕ್ಕೆ ಕಾರಣಕರ್ತನಾದ ದುರ್ಮಾರ್ಥ, ದುರ್ಜಾತ, ದುರುಳ ದುರ್ಯೋಧನನೇ, ಅಂದು ನಾವು ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರಾದ ನನ್ನ 99 ಮಂದಿ ಸಹೋದರರನ್ನು, ನನ್ನನ್ನು ನನ್ನ ಜನ್ಮದಾತನನ್ನು ನಿನ್ನ ಕಗ್ಗತ್ತಲೆಯ ಕಾರಾಗೃಹದಲ್ಲಿರಿಸಿ ನಿನ್ನ ಕಗ್ಗತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ಕೊಡುತ್ತಿದ್ದ ಚಿತ್ರ ವಿಚಿತ್ರವಾದ ಕಟು ಹಿಂಸೆಯನ್ನು ನೆನೆಸಿಕೊಂಡರೆ ಅಬ್ಬಾ! ನನ್ನ ಗುಂಡಿಗೆಯೂ ಈಗಲೂ ಪಟ 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 ಸಿಡಿಯುತ್ತಿರುವುದು. ನನ್ನ ರಕ್ತವು ಕುದಿಯಲಾರಂ. ದುರ್ಯೋಧನ, ದಿನಕ್ಕೆ ಒಂದಿಡೀ ಅನ್ನ, ದಿನಕ್ಕೆ ಒಂದಿಡೀ ಅನ್ನ, ಒಂದು ಒಳಲೆ ನೀರನ್ನು ಕೊಡುತ್ತಿದ್ದೆ. ನೀನು ಕೊಡುತ್ತಿದ್ದ ಒಂದಿಡೀ ಕೂಳನ್ನು ಅವರೆಲ್ಲರೂ ನನಗೆ ಕೊಟ್ಟು ನಿನ್ನ ಮೇಲಿನ ಛಲವನ್ನು ತೀರಿಸಲೆಂದೇ ಅವರೆಲ್ಲ ಉಪವಾಸವನ್ನು ಮಾಡಿ ಒಬ್ಬೊಬ್ಬರಾಗಿ ಹತರಾದರು. ಆ ಕೃತ್ಯವನ್ನು ನನ್ನ ಮನದಲ್ಲಿ ಅಡಗಿಸಿಕೊಂಡು ನೊಂದು ಬೆಂದು ಕುಂದಿ ಕೃಶವಾಗಿರುವ ನನ್ನೀ ದೇಹವನ್ನು ಹಣು ಹಣುವಾಗಿ ಚಿತ್ರ ವಿಚಿತ್ರವಾಗಿ ತುಂಡರಿಸಿ ನೋಡಿದರು. ಪ್ರತಿಕಾರಕ್ಕೆ ಪ್ರತಿಕಾರ. ಸೇಡಿಗೆ ಸೇಡು.
ಎಂಬ ಮದ ಮಾತ್ಸರ್ಯದ ವಾಕ್ಯಗಳೇ ಹೊರತಾಗಿ ಮತ್ತಾವ ಆಸೆ ಆಕಾಂಕ್ಷೆಗಳು ನನಗಿಲ್ಲ. ಮತ್ತಾವ ಆಸೆ ಆಕಾಂಕ್ಷೆಗಳು ನನಗಿಲ್ಲ. ದುಷ್ಟ ದುರ್ವಿಧಿಯ ಅಟ್ಟಹಾಸದಿಂದ ದುರುಳನಾಗಿ ಮೆರೆಯುತ್ತಿರುವ ದುರ್ಯೋಧನನೇ ಗಾಂಧಾರ ವಂಶಕ್ಷೇಮಕ್ಕೆ ಕಾರಣಕರ್ತನಾದ ಕೌರವ ಕುನ್ನಿಯೇ ಕರುಣೆ ತೋರುವ ಸೋದರ ಮಾವನನ್ನೇ ಕೆಣಕಿ ಹೃದಯವನ್ನಾಗಿಸಿದ ಕುರುಕುಲ ಕೀಟವೇ ಹೇಳು, ನಾನು ಸಹ ನಿನ್ನಂತೆಯೇ ನನ್ನ 99 ಮಂದಿ ಸಹೋದರರ ಸಂಗಡ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮಂತರಾಜರುಗಳಿಂದ ಓಲೈಸಿಕೊಳ್ಳುತ್ತಾ ರತ್ನ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡಬಹುದಾಗಿತ್ತು. ಆದರೆ ಆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಬರೀ ಗಾಳಿಗೋಪುರವಾಯಿತು. ಚಿಂತೆ ಇಲ್ಲ ಕೌರವೇಶ್ವರ, ಚಿಂತೆ ಇಲ್ಲ. ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ, ಮೀರಿ ಹೋದ ಕಾರ್ಯಕ್ಕೆ ಮೊರಗಿ ಫಲವಿಲ್ಲ. ಗತ ಸ್ಮರಣೆಯಿಂದ ಭವಿಷ್ಯವೇ ಆಲಸ್ಯವಾಗುವುದು. ಆತ್ಮೀಯೇ, ನಾನು ನಿನ್ನೊಡನೆ ಸೇರಿಕೊಂಡು ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತ ಕಪಟ ಮೋಸಗಾರನನ್ನು, ಅದರಲ್ಲಿಯೂ ನಿನ್ನಂತ ಕಪಟ ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕು. ಗುರುಹಿರಿಯರ ವಾಕ್ಯವನ್ನು ಅನುಸರಿಸಿ ಇದುವರೆಗೂ ನಿನ್ನನ್ನು ಹಡಿಗಡಿಗೂ ಅಡ್ಡಗಟ್ಟಿ ಅಡ್ಡದಾರಿಯಲ್ಲಿಯೇ ನಡೆಸಿದನು. ಇನ್ನು ಮುಂದೆ ಈ ನಿನ್ನ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸಿದನು. ರಾಜ್ಯದಲ್ಲಿ ಅಶಾಂತಿ ಎಂಬ ಬಿರುಗಾಳಿಯನ್ನೆಬ್ಬಿಸಿ ನಿನ್ನ 99 ಮಂದಿ ಸಹೋದರರ ಸಂಗಡ ನಿನ್ನನ್ನು ಸಂಪೂರ್ಣವಾಗಿ ನಿರ್ಮೂಲ ಮಾಡುವ ತನಕ ಈ ಕಪಟ ದ್ಯೂತ ವಿದ್ಯೆ ವಿಶಾರದನಾದ ಈ ಸೌಬಲ ರಾಜ ಶಕುನಿಗೆ ಎಲ್ಲಿಗದು ಶಾಂತಿ, ಇನ್ನೆಲ್ಲಿಗದು ವಿಶ್ರಾಂತಿದೆ. ದ್ವೇಷ ಜ್ವಾಲೆ ದಯಿಸೊತ್ತಿಹುದು ಲೋಕ ಕರಾಳೆ. ಸೋಲಿಸಿ ನಮ್ಮನ್ನು ಕುರುಪತಿ ತಂದನು ಅತ್ತಿನವತಿ ಸೆರೆಮನೆಯೊಳಗಿಟ್ಟನು. ಕೌರವೇಶ್ವರ ಸೋಲಿಸಿ ನಮ್ಮನ್ನು ಕುರುಪತಿ ತಂದನು ಅತ್ತಿನವತಿ ಸೆರೆಮನೆಯೊಳಗಿಟ್ಟನು. ನಮ್ಮರವಾದಿದ ಎನ್ನೆಯ ಸೇಡು ಸ್ಮಶಾನವೆನಿಸುವೆ ಕೌರವ ನಾಡು. ಮೂರುವರಲೊಬ್ಬನೇ ಉಳಿದಿಹ ನೀಗ ತೀರಿಸಲಂತರ ಸಾಲವ ಬೇಗ. ಮೂರುವರಲೊಬ್ಬನೇ ಉಳಿದಿಹ ನೀಗ ತೀರಿಸಲಂತರ ಎಮ್ಮರವಾಗಿದೆ ಎನ್ನೆಯ ಸ್ಮಶಾನವೆನಿಸುವೆ ಕೌರವನ. ಧಗಧಗನೆ ದೇಶ
ನಮಗೊದಗಿದು ಸೆರೆಮನೆ ಸಾವು. ಅಣ್ಣ ತಮ್ಮಂದಿರು ಮೂವರು ನಾವು ನಮಗೊದಗಿದು ಸೆರೆಮನೆ ಸಾವು. ಸೋಲಿಸಿ ನಮ್ಮನು ತಿರುಪತಿ ತಂದನು ಹತ್ತಿರ ಹೊತ್ತಿಸ ಮನೆಯೊಳಗಿಟ್ಟನು. ಸೋಲಿಸಿ ನಮ್ಮನು ತಿರುಪತಿ ತಂದನು ಹತ್ತಿರ ಹೊತ್ತಿಸ ಹಳಬೇಡಿ ನನ್ನ ಹತಭಾಗ್ಯ ಸಹೋದರರೇ, ಹಳಬೇಡಿ ಹಳಬೇಡಿ ನನ್ನ ಅಣ್ಣ ತಮ್ಮಂದಿರೇ, ಹಳಬೇಡಿ. ದುರ್ಯೋಧನ ದುರ್ಯೋಧನ ದುರ್ಯೋಧನ, ಈ ನರಕದ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ಈ ಶಕುನಿಯಿಂದ ನಿನಗಾಗುವ ಹಿಂಸೆಯು ಅತಿ ಭಯಾನಕ. ತಾಯಿಯ ಕಣ್ಣೀರಿನಿಂದ ಗುರು ಹಿರಿಯರ ರಕ್ತದಿಂದ ಕಳಂಕಿತನಾದ ಪುತ್ರ ಶೋಕದಿಂದ ದಯಿಸುತ್ತಾ ನಿನಗಾಗಿ ಒಂದು ನಿಟ್ಟುಸಿರು ಬಿಡುವುದಲ್ಲದೆ ನಿನಗೆ ನರಕದ ಮಾರ್ಗವನ್ನಿಡಿಸುವೆ. ನಿನಗೆ ನರಕದ ಮಾರ್ಗವನ್ನಿಡಿಸುವೆ. ನಿನಗೆ ನರಕದ ಮಾರ್ಗವನ್ನಿಡಿಸುವೆ. ಈ ಶಕುನಿಯು ನರಕದ ಮಾರ್ಗವನ್ನೇ ಇಳಿಸುವೆನು ಅಂತ ಹೇಳ್ತಿರುವನಲ್ಲ. ನರಕದ ಮಾರ್ಗ ಯಾರಿಗೆ? ಶಕುನಿ. ನಿನಗೆ ಸಿಂಹ ಸುಮ್ಮನಂತಿರುವ ಆ ಪಾಂಡವರಿಗೆ ಅಷ್ಟರಲ್ಲಿ ನಿನ್ನ ಆಗಮನ ಕೌರವೇಶ್ವರ. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಈ ದುರ್ಯೋಧನನು ಅಸಹಾಯ ವೀರ ಶೂರನು. ತನ್ನ ಎರಡು ತೋಳುಗಳ ಬಲದಿಂದ ಪಾಂಡವರ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲೆನು. ಆದರೆ ಜಾತಿ ಹಿಂಸೆ ಸ್ವಯಂ ಕಲಾ ಉಚಿತವೇ ಶಕುನಿ. ನಾನು ಆ ದಿನ ದ್ವಾರಕೆಗೆ ಹೋಗಿದ್ದಾಗ ಎಲ್ಲ ಮಾತುಗಳು ವಿಮರ್ಶೆಯಾಗಿ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ಸಾರಿ ಹೇಳಿದನು. ಆದರೆ ನಾನು ಅವನ ಮಾತುಗಳನ್ನು ನಿರಾಕರಿಸಿದೆನು. ದುರ್ಯೋಧನ, ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಅವನ ಮಾತು ನಿನಗೆ ಉಚಿತವಲ್ಲ ಬಿಡು ಕೌರವೇಶ್ವರ. ಸಹೋದರ, ನಾನು ನಿಲ್ಲದೆ ಮನವು ಸಹೋದರ, ನಿಲ್ಲದೆ ಮನವು ಕಲ್ಲಣಿ ಅನ್ನ ನಾನು ನೋಡಿ ಬಂದೆ. ಕೃಷ್ಣ ಗೈದ ಕಾರ್ಯ ಅನ್ನ ನಾನು ನೋಡಿ ಬಂದೆ. ಸಹೋದರ, ವಿದ್ರನ ಮನೆಯೋ ಅದ ಮನು ತಿಂಡಿಯ ವಿದ್ರನ ಮನೆಯೋ ಅದ ಮನು ತಿಂಡಿಯ ಉದದಿಂ ಪುಂಜಿಸಿ ಬರುವನಂತೆ ಅನ್ನ ನಾನು ನೋಡಿ ಬಂದೆ. ಕೃಷ್ಣ ಗೈದ ಕಾರ್ಯ ಅನ್ನ ನಾನು ನೋಡಿ ಬಂದೆ. ಅಣ್ಣ
ಕೃಷ್ಣನು ಹಸ್ತಿನಾವತಿಗೆ ಬಂದಿರೋಣಂತೆ. ನಾಳಿನ ಪ್ರಾತಃಕಾಲ ರಾಜ್ಯಸಭೆಗೆ ಬಂದು ಶಾಂತಿ ಸಂಧಾನ ನಡೆಸಲಂತೆ. ಅಣ್ಣ, ಯಾರಿಗೆ ಶಾಂತಿ, ಯಾರಿಗೆ ಸಂಧಾನ? ಕೃಷ್ಣನು ಹಸ್ತಿನಾವತಿಯಲ್ಲಿ. ಸಹೋದರ, ಹೋಗು, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಇಲ್ಲ ಅಣ್ಣ, ಅಗ್ರಜಾನ್ವಿತಕ್ಕೆ ಯದು ನಂದನ. ಅಗ್ರಜ, ಸಹೋದರ, ಅಗ್ರಜಾನ್ವಿತಕ್ಕೆ ಯದು ನಂದನ. ದರಿದ್ರಾನ್ವಿತ ವಿದರ ಗೆಳೆಯನಂ ಸಂಧಿಸಲ್ ತನ್ನ ಕುಟೀರಕ್ಕೆ ಹೋಗಿಪ್ಪುದೈ ಸಹಿಸಲ ಸೊದಲವೆನಗೆ. ಅಗ್ರಜ, ಅಗ್ರಜ, ಅಗ್ರಜ. ಅಗ್ರಜ, ಸಹೋದರ, ಆ ದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಆಗಲೇ ರಾಜಸಭೆಯನ್ನು ದಾಟಿ ಆ ದರಿದ್ರನ ವಿದುರಮನೆಯನ್ನು ಸಲ್ಲಿಸಿರುವನಂತೆ. ಎಷ್ಟೊಂದು ಅವಹೇಳನ, ಎಷ್ಟೊಂದು ಅವಹೇಳನ. ಸಹೋದರ, ಅಣ್ಣ, ಯದುಪತಿಯು ಭಕ್ತರ ಪರಾಧೀನರು. ವಿದುರನಂತಹ ಭಕ್ತರು ಮತ್ಯಾರಿರುವರು? ಈ ದಿನ ಭಕ್ತರ ಅತಿಥ್ಯವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವರು. ಚಿಂತಿಸಬೇಡ, ನಡೆ ತಮ್ಮ. ಎಷ್ಟೊಂದು ಅವಹೇಳನದ ಮೇಲೆ ಚಿಂತೆ ಯಾಕೆ? ಹೋಗಲಿ ಬಿಡು. ಸಹೋದರ, ಅಣ್ಣ, ಎಚ್ಚರಿಕೆ, ಎಚ್ಚರಿಕೆ ಅಣ್ಣ, ಎಚ್ಚರಿಕೆ, ಎಚ್ಚರಿಕೆ ಅಣ್ಣ, ಎಚ್ಚರಿಕೆ, ಎಚ್ಚರಿಕೆ. ಗುರುಕುಲವೇ ವಿನಾಶವಾಗುವ ಆಲೋಪಂತಿರುವುದಂತೆ ಮಗೆ. ಸಹೋದರ, ಅಗ್ರದವೇ ವಿನಾಶವಾಗುವ ಆಲೋಪಂತಿರುವುದಂತೆ ಮಗೆ. ಎಚ್ಚರಿಕೆ, ಎಚ್ಚರಿಕೆ ಅಣ್ಣ, ಎಚ್ಚರಿಕೆ, ಎಚ್ಚರಿಕೆ. ಎಚ್ಚರಿಕೆ, ಎಚ್ಚರಿಕೆ ಅಣ್ಣ, ಎಚ್ಚರಿಕೆ, ಎಚ್ಚರಿಕೆ. ಅಣ್ಣ, ಸಹೋದರ, ನಲ್ಲಯರ ಕೊಲ್ಲನ ಮರ್ಮೋ ನಡಿಯದೆ ಬರುತ್ತಿದೆ. ನಲ್ಲಯರ, ನಲ್ಲಯರ, ನಲ್ಲಯರ ಕೊಲ್ಲನ ಮರ್ಮೋ ನರಿಯದೆ ಈ ಪರಿಗುಡುಕೋದೆ. ಎಚ್ಚರಿಕೆ, ಎಚ್ಚರಿಕೆ ಅಣ್ಣ, ಎಚ್ಚರಿಕೆ, ಎಚ್ಚರಿಕೆ. ಎಚ್ಚರಿಕೆ, ಎಚ್ಚರಿಕೆ ಅಣ್ಣ, ಎಚ್ಚರಿಕೆ, ಎಚ್ಚರಿಕೆ. ಅಣ್ಣ, ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ. ನನಗೊಪ್ಪದು, ನನಗೊಪ್ಪದು, ನನಗೊಪ್ಪಲಾರದು. ಸಹೋದರ, ಸಹೋದರ, ದುಶ್ಯಾಸನ. ಆವ ಈಗೇನು ಮಾಡುವುದು? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ ನಿರಾಕರಿಸಲೇ? ದುರ್ಯೋಧನ, ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ರಾಜಾದಿರಾಜ, ರಾಜಮಾರ್ತಾಂಡ, ಹಸ್ತಿನಾಪುರಾಧೀಶ, ಅಷ್ಟೈಶ್ವರ್ಯ ಸಂಪನ್ನ, ಗಂಡುರಾಯರ ಗಂಡ ದೋರ್ದಂಡ ಪ್ರಚಂಡ ಕೌರವೇಶ್ವರನ ವೈಭವವನ್ನು ನಿರಾಕರಿಸಿ ಮುರುಕು ಜೋಪಡಿಯಲ್ಲಿ ವಾಸವಾಗಿರುವ ವಿದುರನನ್ನು ಆಶ್ರಯಿಸುತ್ತಿದ್ದನೆ. ಪ್ರಾರಂಭದಲ್ಲೇ ಸಹಿಸಲಾರದ ಅಪಮಾನ ಕೌರವೇಶ್ವರ. ನೀನಿದನ್ನು ಹೇಗೆ ಸಹಿಸುವೆ ಕೌರವೇಶ್ವರ, ಹೇಗೆ ಸಹಿಸುವೆ? ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷವೇಕೆ? ಕೃಷ್ಣನ ಮೇಲೆ ನನಗೆ ದ್ವೇಷ? ಅಯ್ಯೋ ಮರುಳೇ ದುರ್ಯೋಧನ, ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಭರತ ವರ್ಷದಲ್ಲೇ ಕ್ಷತ್ರಿಯರನ್ನು ನಿರ್ಮೂಲ ಮಾಡಲೆಂದೇ ಅವನು ಅವತರಿಸಿರುವನು. ಆತನ ಭಕ್ತಿ ವೈರಾಗ್ಯಕ್ಕೆ ಮರುಳಾಗಿ ಯಾರು ಅವನನ್ನು ಭಗವಂತನೆಂದು ಪೂಜಿಸುವರೋ ಅಂತವರನ್ನೇ ಸಂಹರಿಸುವನು. ಶಿಶುಪಾಲ, ಜರಾಸಂಧಾದಿಗಳು ನಿನಗೆ ಎಂತಹ ಮಿತ್ರರಾಗಿದ್ದರು? ಇರಬಹುದು. ಕಾರಣವಿಲ್ಲದೆ ಅವರನ್ನು ಸಂಹರಿಸಿ ಹರುಳು ಮರುಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕುಳ್ಳರಿಸಲಿಲ್ಲವೇ? ಎಂಥ
ಅವನಲ್ಲಿ ಮನ್ನಣೆ ಹೇಳು ಸುಯೋಧನ, ಹೇಳು. ಆವ ಕೌರವೇಶ್ವರ, ನೀನು ಹೇಳಿದಂತೆ ಕೃಷ್ಣನು ವಂಚಕನಿರಬಹುದು, ಆದರೆ ಹಾಗಾದರೆ ನನ್ನನ್ನು ಆ ದಿನ ದ್ವಾರಕೆಗೆ ಏಕೆ ಕಳುಹಿಸಿದೆ? ಅವನೊಂದ ಗೋಪಾಲನ ಮನೆಯ ಬಾಗಿಲಿನಲ್ಲಿ ಈ ದುರ್ಯೋಧನನು ಸಹಾಯ ಬೇಡುವುದು ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು ಕೌರವೇಶ್ವರ. ಏನು ಮಾವ? ಕಾಳ ಸರ್ಪದ ವಿಷದಲ್ಲನ್ನು ಕಿತ್ತ ಬಳಿಕ ಇದರೊಡನೆ ಸರಸವಾಡಬಹುದಲ್ಲವೇ? ಹೌದಲ್ಲವೇ ಮಾವ? ದುರ್ಯೋಧನ, ಆ ಕೃಷ್ಣನ ಸಹಾಯಕ್ಕಿಂತ ಅವನ ವಿಜಯೋನ್ಮತವಾದ ಯಾದವ ಸೈನ್ಯವೂ ನಿನಗೆ ಬೇಕಿತ್ತು. ಕೃಷ್ಣನ ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ನೀನು ಅದನ್ನು ನಿರಾಕರಿಸಬೇಕಿತ್ತು. ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ಹೇಳಬೇಕಿತ್ತು. ಆದರೆ ಅರ್ಜುನನು ಆ ಸಂಕಟದಿಂದ ನಿನ್ನನ್ನು ಉದ್ಧಾರ ಮಾಡಿದನಯ್ಯ. ಕೌರವೇಶ್ವರ, ಕೃಷ್ಣನು ಹೇಳಿದಂತೆ ವಂಚಕನಿರಬಹುದು, ಆದರೆ ಅವರ ಮೇಲಿನ ದ್ವೇಷದಿಂದ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಿಲ್ಲ ಎಂದು ನನ್ನ ಚಿಂತೆ. ಪಾಂಡವರು? ದುರ್ಯೋಧನ, ಪಾಪ, ಪುಣ್ಯ, ದಯಾ, ದಾಕ್ಷಣ್ಯ ಇವೆಲ್ಲವನ್ನು ಎಲ್ಲಿಂದ ಕಲಿತೆಯೋ ಅದು ನನಗೆ ತಿಳಿಯದೆ. ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಅವರೆಲ್ಲರೂ ಅವನ ಆಜ್ಞಾಧಾರಕರು. ನೀನೇನಾದರೂ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಿ ಆ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟಿದ್ದೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಅಲ್ಲವಯ್ಯ. ಪಾಂಡವರು ಪಗಡೆ ಆಟದಲ್ಲಿ ಸೋತಾಗಲೇ ಅವರ ರಾಜ್ಯದ ಮೇಲಿನ ಹಕ್ಕು ಬಾಧ್ಯತೆಗಳೆಲ್ಲವೂ ನಶಿಸಿದವು. ಪುನಃ ಅವರದನ್ನು ಹೊಂದುವುದಾದರೂ ಹೇಗೆ? ಕ್ಷತ್ರಿಯ ವೀರರಿಂದ ಅನುರಕ್ತಳಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜಲಿಯಲ್ಲಿರುವುದು ಉಚಿತವಲ್ಲ. ಒಂದು ವೇಳೆ ಪಾಂಡವ ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಕ್ಷಣಿಸಿ ವಿಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಮೇಲಿಂದ ಮೇಲೆ ಈ ದೈನ್ಯಾವೃತ್ತಿ ಏಕೆ ಸುಯೋಧನ? ದೇಹಿ 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 ಎಂದು ಹೋಗಲಿ. ಸರಿಯಾಗಿ ಹೇಳಿದೆ ಸೋಮಲ ರಾಜ. ನಿನ್ನ ಸಲಹೆ ಹೊರತು ಆ ಪಾಂಡವರಿಗೆ ಸೂರ್ಯ ಮನೆಯಷ್ಟು ಭೂಮಿಯನ್ನು ಕೊಡಲಾಗುವುದಿಲ್ಲ. ಅಷ್ಟು ಮಾತ್ರವು ಸಾಲದು ಸುಯೋಧನ. ಸಂಧಿಯ ನೆಪದಿಂದ ಬಾರಿ ಬಾರಿಯು ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಆ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಏನು ಆ ಸಲಹೆ? ಅದನ್ನು ಯಥಾ ಸಮಯದಲ್ಲಿ ಜ್ಞಾಪಿಸಿಕೊಳ್ಳುವೆ. ಈಗ ಸಭೆಗೆ ವೇಳೆ ಆಗಿರುವುದು. ನಡೆ ಕೌರವೇಶ್ವರ. ನಿನ್ನ ಸಲಹೆ ಹೊರತು ಬೇರೆ ಏನು ಮಾಡುವುದಿಲ್ಲ. ನಡೆ ಹೋಗೋಣ. ನಡೆ ಕೌರವೇಶ್ವರ, ನಡೆ ನಡೆ. ಕಲಿ ನೀನಾಗುವೆ ರಣರಂಗದಲ್ಲಿ ನರಬಲಿ. ಬಂದಿತು ನಿನಗೆ ಅಂತ್ಯ ಕಾಲ. ಭೋರ್ಗರೆವ ಬಿರುಗಾಳಿಗೆ ಸೇಡೆಂಬ ಕಾರ್ಮೋಡವನ್ನೆತ್ತಿಸಿ ಆರ್ಭಟಿಸುವ ಗುಡುಗು ಸಿಡಿಲುಗಳೇ ಈ ಧರೆಯನ್ನು ಉರುಳುವಂತೆ ಮಾಡಿ ಈ ನಿನ್ನ ಹಸ್ತಿನಾವತಿ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸಿದನು. ಎಲ್ಲವೂ ಕುರುಕುಲ ಕೀಟವೇ. ಶಕುನಿ ಎಂಬ ಮೂರಕ್ಷರದ ಅರ್ಥವನ್ನು ನೀನೇನಾದರೂ ಬಲ್ಲೆಯ? ಇಲ್ಲ ಇಲ್ಲ, ನಿನಗೇನು ಗೊತ್ತೋ ಮುರುಳೆ, ಹೇಳುವೆನು ಕೇಳು. ಶೋ ಎಂದರೆ ಶಕ್ತಿ ಪ್ರದಾಯಕವಾದ, ನೀ ಕು ಎಂದರೆ ಈ ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ, ನೀ ಎಂದರೆ ನಿಮ್ಮವರಿಂದಲೇ ನಿನ್ನ ನಿರ್ಮೂಲ ಮಾಡುವ ತನಕ ಈ ಕಪಟ ದ್ಯೂತ ವಿದ್ಯ ವಿಶಾರದನಾದ
ಈ ಸೌಬಲ ರಾಜ ಶಕುನಿಗೆ ಎಲ್ಲಿಗದು ಶಾಂತಿ, ಇನ್ನೆಲ್ಲಿಗದು ವಿಶ್ರಾಂತಿ. ಆನಂದ ಆನಂದ ಶಕುನಿಗೆ ಪರಮಾನಂದ, ಹೇ ಕುರುಕ್ಷೇತ್ರದಿಂದ ಕೌರವೇಶ್ವರ. ಆನಂದ ಶಕುನಿಗೆ ಪರಮಾನಂದ, ಹೇ ಕುರುಕ್ಷೇತ್ರದಿಂದ ಕೌರವೇಶ್ವರ. ಕುರುಪಾಂಡವರ ಸಂಗ್ರಾಮ, ಕುರುಕುಲ ವಂಶದ ನಿರ್ನಾಮ. ಕೌರವೇಶ್ವರ ಕುರುಪಾಂಡವರ ಸಂಗ್ರಾಮ, ಕುರುಕುಲ ವಂಶದ ನಿರ್ನಾಮ. ಪಾಂಡವರಿಗೆ ಜಯವ, ಕೌರವಗಪ ಜಯವ. ಪಾಂಡವರಿಗೆ ಜಯವ, ಕೌರವಗಪ ಜಯವ. ಆನಂದ ಆನಂದ ಶಕುನಿಗೆ ಸೇಡಿನ ಸರ್ಪದಿ ಸೇಡಿನ ಸರ್ಪದಿ ಹೆಡೆಮೆಟ್ಟಿ ಸರಸವನಾಡಲು ಬಯಸುವೆಯ. ನಿನ್ನ ವಿನಾಶಕ್ಕೆ ನಾಂದಿಯ ನಾಡಿ, ನಿನ್ನ ವಿನಾಶಕ್ಕೆ ನಾಂದಿಯ ನಾಡಿ. ಆನಂದವನ ಹೊಂದುವೆ. ಆನಂದ ಆನಂದ ಶಕುನಿಗೆ ಪರಮಾನಂದ, ಹೇ ಕುರುಕ್ಷೇತ್ರದಿಂದ ಕೌರವ ಕುರಿಯನ್ನು ಕೊಪ್ಪಿಸುವೆ. ಆ ಕುರಿಯನ್ನು ರಣದಲ್ಲಿ ಬಲಿ ಕೊಡುವೆ. ಕೌರವ ಕುರಿಯನ್ನು ಕೊಪ್ಪಿಸುವೆ. ಆ ಕುರಿಯನ್ನು ರಣದಲ್ಲಿ ಬಲಿ ಕೊಡುವೆ. ಅರ್ಪಣ ನೀಡುವ ಸೋದರರೇ, ನೆಮ್ಮದಿಯಿಂದಿರಿ ನೀವೆಲ್ಲ. ಅರ್ಪಣ ನೀಡುವ ಸೋದರರೇ, ನೆಮ್ಮದಿಯಿಂದಿರಿ ನೀವೆಲ್ಲ. ಆನಂದ ಆನಂದ ಹೇ ಕುರುಕ್ಷೇತ್ರದಿಂದ ಆನಂದ. ಸೋದರ ಮಾವ ಸೋದರ ಮಾವ ಶಕುನಿ ಎಲ್ಲವೋ ಮೂರ್ಖ ಎಂದು ನಾನು ನಿಮ್ಮಪ್ಪನ ಮನೆಗೆ ಕಾಲಿಟ್ಟೆನೋ, ಒಂದೇ ನಿನ್ನ ಭಾಗದ ಶನಿ. ಕುಲಂಗಾರ, ಕುಲಕುಟಾರ, ಪರಮಪಾತಕಿ, ಅಂದು ನನ್ನ ಅಣ್ಣ ತಮ್ಮಂದಿರು ನಾಶವಾದಂತೆ. ಅಂದು ನನ್ನ ಅಣ್ಣ ತಮ್ಮಂದಿರು ನಾಶವಾದಂತೆ ಇಂದು ಈ ಕುರುಕ್ಷೇತ್ರ ಮಹಾ ಸಂಗ್ರಾಮದಲ್ಲಿ ನಿನ್ನ ಅಣ್ಣ ತಮ್ಮಂದಿರ ರುಂಡ ಮುಂಡಗಳು ಎಂದು ರಕ್ತದ ಕಾಲುವೆಯಲ್ಲಿ ಕೊಚ್ಚಿಕೊಂಡು ಹೋಗುವುದು. ಈ ನನ್ನ ವಕ್ರ ಚಕ್ಷುಗಳಿಂದ ವೀಕ್ಷಿಸುವೆನೋ. ಅಂದೇ ಅಂದೇ ಈ ಸೌಬಲ ರಾಜರ ಶಕುನಿಯ ರೋಷವೇಷಕ್ಕೆ ಅಲ್ಲ ಅಲ್ಲ ಮಧುಪಾನ. ಅದು ಅಲ್ಲ ಅದು ಅಲ್ಲ ಅದು ಅಲ್ಲ ಅದೇ 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 ಕುರು ರಕ್ತಪ್ಪ. ಮೊಬೈಲ್
ನಿನ್ನ ನಾಮ ರಮಣ ಶ್ಯಾಮಲ ಕಾಯ ರಮಣ ರುಕ್ಮಿಣಿ ಲೋಲಾ ವಸುದೇವ ಬಾಲ ಪ್ರಗುಣಶೀಲ ವಸುದೇವ ಬಾಲ ಬಮರಮಣ ಶ್ಯಾಮಲ ಕಾಯ ಕೃಷ್ಣ ಬಮರಮಣ ನಾನು ಮಾಡಿದ ಕರ್ಮದ ಫಲವು ಇಲ್ಲಿಗೆ ತೀರಿದೆ. ಆ ಪರಮ ಪುರುಷನನ್ನು ನೋಡಲು ಯೋಗಿಗಳು ಹಗಲಿರುಳು ತಪಸ್ಸನ್ನು ಆಚರಿಸಿ ಯಾವ ಮಂಗಳ ಸ್ವರೂಪನು ದಯಾಸಮುದ್ರನಾದ ನಿನ್ನನ್ನು ನೋಡಲು ಕಾದು ಕುಳಿತಿರುವ ಈ ಭಕ್ತನಾದ ನನಗೆ ಯಾವಾಗ ದರ್ಶನವನ್ನು ಕೊಡುವೆಯೋ ಶ್ರೀಕೃಷ್ಣ ಪರಮಾತ್ಮ, ಶ್ರೀಕೃಷ್ಣ ಪರಮಾತ್ಮ. ಕೃಷ್ಣ 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 ಪರಮಾತ್ಮ. ಮಾರಯ್ಯ ಮೋರಾಕರಿ ಮೊರೆ ಆಲಿದೆ ಗೌರಿ ಮೊರೆ ಕೇಳಿ ನೀ ಬಾರಯ್ಯ ಪರಮಾತ್ಮ. ರುಕ್ಮಿಣಿ ಲೋಲ ಜಮಾಲ ರುಕ್ಮಿಣಿ ಲೋಲ ಜಮಾಲ ಪರಗುಣಶೀಲ ವಸುದೇವ ಬಾಲ ಪರಗುಣಶೀಲ ವಸುದೇವ ಬಾಲ ಪಂಡಿತ ಲಘುದೇ ನಿನ್ನಯ ಲೀಲಾ ಕೃಷ್ಣ ಕೃಷ್ಣ ಪಂಡಿತ ಲಘುದೇ ನಿನ್ನಯ ಲೀಲಾ ಪಂಡಿತ ಲಹುದೇ ನಿನ್ನಯ ಲೀಲಾ
ನೀರಜಲೋಚನ ದರುಶನ ನೀರಜಲೋಚನ ದರುಶನ ಕೊರೆ ಕೇಳಿ ಬಾರಯ್ಯ ಪ್ರಭುತರ ಮೊರೆ ಕಾಲಿಸಿ ಗೌರಿ ಮೊರೆ ಕೇಳಿ ನೀ ಬಾರಯ್ಯ ಮೊರೆ ಕೇಳಿ ನೀ ಬಾರಯ್ಯ ಮೊರೆ ಕೇಳಿ ನೀ ಬಾರಯ್ಯ ಎನ್ನ ಮೊರೆ ಕೇಳಿ ನೀ ಬಾರಯ್ಯ ಕೃಷ್ಣ ಹೋಗುವಾಗ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವೆಯೋ ಪರಮಾತ್ಮ ನಿನ್ನ ದರ್ಶನವಾಗಿ ಸಿದ್ಧಿಯನ್ನು ಪಡೆಯುವ ತನಕ ನಾನು ಈ ಕ್ಷೀರಪಾನದಿಂದಲೇ ನನ್ನ ಪ್ರಾಣವನ್ನು ಧರಿಸಿಕೊಳ್ಳುವೆ. ಪರಮಾತ್ಮ ಇದು ನಿನಗೆ ಅರ್ಪಿತವಾಗಲಿ. ಈ ಕ್ಷೀರವನ್ನು ಕುಡಿಯುತ್ತೇನೆ ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮ 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 ಪ್ರಥಮ ವಂದನವಯ್ಯ ಪರಮ ಪುರುಷ ಪರಮಾತ್ಮ ದಶವಂದನವಯ್ಯ ದಶರಥ ರಾಮನಂ ಪೋಲ್ವ ಶತವಂದನವಯ್ಯ ಶತಪತ್ರ ದಳ ನೇತ್ರ ಕೃಷ್ಣ 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 ಪರಮಾತ್ಮ ಲಕ್ಷ ವಂದನವಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಕೋವಿದರ ರಸ ಅನಂತ ವಂದನವಯ್ಯ ಆದಿರಹಿತ ಮಹಿತ ಕೃಷ್ಣ 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 ಪರಮಾತ್ಮ ಬೆಳಗಿದೆ ಮನ ಮಂದಿರದಿ ಪರಮಾತ್ಮ ಬೆಳಗಿದೆಯ ಮನ ಮಂದಿರದಿ ಅರಿತಿದೆಯ ಅಂಧಕಾರ ಮನದಿ ಪರಮಾತ್ಮ ಅರಿತಿದೆಯ ಅಂಧಕಾರ ಮನದಿ ಬೆಳಗಿದೆಯ ಮನ ಮಂದಿರದಿ ಪರಮಾತ್ಮ ಪಾಲಕಡಲೊಳು ಲೀಲೆಯಿಂದಾಡುತ್ತ ಪರಮಾತ್ಮ ಪಾಲಕಡಲೊಳು ಲೀಲೆಯಿಂದಾಡುತ್ತ ಲೊಲ್ಲೊ ಜನನೇ ವಂದೆಯ ಪರಮಾತ್ಮ ಪಾಲಕಡಲೊಳು ಲೀಲೆಯಿಂದಾಡುತ್ತ ಲೊಲ್ಲೊ ಜನನೇ ವಂದೆಯ ಪರಮಾತ್ಮ ಕಡು ತಿಳೆಯಾಗಿ ಜಡಲ ಕಡೆದು ಹರಿಯ ಪರಮಾತ್ಮ ಕಡು ತಿಳೆಯಾಗಿ ಜಡಲ ಕಡೆದು ಹರಿಯ ಕಡು ತಿಳೆಯಾಗಿ ಜಡಲ ಕಡೆದು ಹರಿಯ ಪರಮಾತ್ಮ
ಮೂರುತಿಯ ಮಾಡಿದೆಯ ಮೌಲ್ಯ ಮೂರುತಿಯ ಮಾಡಿದೆಯ ತರಳ ಮರ ಕೇಳಿ ದುರುಳ ಹಿರಣ್ಯನ ಕರುಳನು ಕೊರಳಲು ಧರಿಸಿದೆಯ ತರಳ ಮರ ಕೇಳಿ ದುರುಳ ಹಿರಣ್ಯನ ಕರುಳನು ಕೊರಳಲು ಧರಿಸಿದೆಯ ಕರಿಯ ಮರ ಕೇಳಿ ಅರಿಯತಾ ಬಂದು ಕರಿಯ ಮರ ಕೇಳಿ ಅರಿಯತಾ ಬಂದು ಮಕರಿಯ ತೆರೆಯನ್ನು ಬಿಡಿಸಿದೆಯ ಅರಿಯನಂತ ಗುಣರೋಪಣ ನಿನ್ನ ಅರಿಯನಂತ ಗುಣರೋಪಣ ನಿನ್ನ ಚರಣವನ್ನು ಮನದೊಳಗೆ ಅನುದಿನವು ಪರಿಸುತ್ತಲೇ ನಮೋ ನಾರಾಯಣ ನಮೋ ನಾರಾಯಣ ಓಂ ನಮೋ ನಾರಾಯಣ. ಕೃಷ್ಣ ಬೆಳಗಿದೆಯ ಮನ ಮಂದಿರದಿ ಹರಿದಿದೆಯ ಅಂಧಕಾರ ಮನದಿ ಬೆಳಗಿದೆಯ ಮನ ಮಂದಿರದಿ. ಪರಮಾತ್ಮ ಅನಾಥ ರಕ್ಷಕ ಆಪದ್ ಬಾಂಧವ ಎಷ್ಟೋ ದಿನಗಳಿಂದಲೂ ನಿನ್ನನ್ನು ನೋಡಬೇಕೆಂದು ಹಂಬಲಿಸುತ್ತಿದ್ದ ನಾನು ಪರಮಾತ್ಮ ಈ ದಿನ ನಿನ್ನ ರೂಪ ಲಾವಣ್ಯಗಳನ್ನು ನೋಡಿ ನನಗೆ ಅದೆಷ್ಟು ಆನಂದವೋ ಆನಂದ, ನನ್ನಿಂದ ವರ್ಣಿಸಲು ಅಸಾಧ್ಯವಾಗದು ಪರಮಾತ್ಮ. ಪರಮಾತ್ಮ 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 ನಾನೊಂದು ಮಾತ್ ಕಾರ್ಯಾರ್ಥವಾಗಿ ದುರ್ಯೋಧನ ಬಳಿಗೆ ಹೋಗುತ್ತಲಿದ್ದೆ. ದಾರಿಯಲ್ಲಿ ನಿನ್ನ ಭಕ್ತಿ ಎಂಬ ಪಾಶವು ನನ್ನನ್ನು ಇಲ್ಲಿಗೆ ಸೆಳೆದು ತಂದಿತು. ನೀನೇನು ಸಾಮಾನ್ಯನೇ ವಿದುರ? ವಿದುರ ಪರಮಾತ್ಮ ಬಳಲಿ ಬಂದಿರುವೆನು, ಏನಾದರೂ ಆಹಾರವಿದ್ದರೆ ಕೊಡು ವಿದುರ. ಪರಮಾತ್ಮ ವಿದುರ ಬಡವನ ಮನೆಗೆ ಭಾಗ್ಯ ಬಂದಂತೆ ಬಂದಿರುವಿರಿ, ನನ್ನ ಆದಿತ್ಯವನ್ನು ಸ್ವೀಕರಿಸಲು ತಮಗೆ ಇಷ್ಟವೇ ಪರಮಾತ್ಮ. ವಿದುರ ಪರಮಾತ್ಮ ಮಾರ್ಗಾಯಾಸದಿಂದ ತುಂಬಾ ಬಳಲಿ ಬಂದಿರುವೆನು, ತುಂಬಾ ಹಸಿವಾಗುತ್ತಿರುವುದು, ಏನಾದರೂ ಆಹಾರವಿದ್ದರೆ ಕೊಡು ವಿದುರ. ಪರಮಾತ್ಮ ವಿದುರ ನನ್ನಲ್ಲಿ ಗೋಮಾತೆ ಕ್ಷೀರವಲ್ಲದೆ ಮತ್ತೇನಿರುವುದು ಪರಮಾತ್ಮ? ಏನು ಕ್ಷೀರವೇ? ಹೌದು ವಿದುರ ಪರಮಾತ್ಮ ನಾನು ಕೂಡ ಅದನ್ನೇ ಅಪೇಕ್ಷಿಸುತ್ತಿರುವೆನು. ಹಿಂದೆ ಕ್ಷೀರಕ್ಕಾಗಿ ನಾನು ಮನೆ ಮನೆಗಳನ್ನು ತಿರುಗುತ್ತಿರಲಿಲ್ಲವೇ? ಆ ಶಬರಿಯು ಭಕ್ತಿಯಿಂದ ಕಚ್ಚಿ ತಂದಿದ್ದ, ಹಿಂದೆ ರಾಮಾವತಾರದಲ್ಲಿ ಆ ಶಬರಿಯು ಭಕ್ತಿಯಿಂದ ಕಚ್ಚಿ ತಂದಿದ್ದ ಹಣ್ಣಿನ ಸವಿನುತಿನ ರುಚಿಯು ಈಗಲೂ ಜ್ಞಾಪಕದಲ್ಲಿರುವುದು. ಆ ಕುಚೇಲನು ನನಗಾಗಿ ತಂದಿದ್ದ 3 ಇಡೀ ಅವಲಕ್ಕಿ ಸಾರವು ಈಗಲೂ ಜ್ಞಾಪಕದಲ್ಲಿರುವುದು. ವಿದುರ ಪರಮಾತ್ಮ ಈಗ ನಿನ್ನಲ್ಲಿರುವ ಕ್ಷೀರವು ಇವೆಲ್ಲಕ್ಕಿಂತಲೂ ಅತಿಶಯವಾಗಿರುವುದು. ಎಲ್ಲಿ? ಅದನ್ನೇ ಕೊಡು ವಿದುರ. ಪರಮಾತ್ಮ ವಿದುರ ಈಗ ತಾನೇ ಇದ್ದ ಕ್ಷೀರವನ್ನೆಲ್ಲ ತಮಗೆ ಅರ್ಪಿಸಿ ನಾನೇ ಸೇವಿಸಿ ಬಿಟ್ಟನಲ್ಲ ಪರಮಾತ್ಮ. ವಿದುರ ಪರಮಾತ್ಮ ನನಗೆ ಸಮರ್ಪಿಸಿದ ಬಳಿಕ ಅದರಲ್ಲಿ ಸ್ಥಳದಲ್ಲಿ ಸ್ವಲ್ಪವಾದರೂ ಕ್ಷೀರಬೇಕಲ್ಲವೇ? ನೋಡು, ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ ವಿದುರ. ಪರಮಾತ್ಮ ನನ್ನ ಸೋದರಿಯೂ ಈ ಮಟ್ಟಕ್ಕೆ ನನ್ನನ್ನು ನೀನು ಪರೀಕ್ಷಿಸ್ತಿರುವೆಯ ಪರಮಾತ್ಮ? ವಿದುರ ಪರಮಾತ್ಮ
ತಂಬಿಗೆ ತಳಭಾಗದಲ್ಲಿ ಹಾಲಿದ್ದರೋ ಇಲ್ಲವೆಂದು ಹೇಳುತ್ತೀವ್ಯಾ? ನೀನೆಂತ ಸುಳ್ಳುಗಾರನಯ್ಯ. ಪರಮಾತ್ಮ, ಇದರಲ್ಲಿ ತಮ್ಮ ನಾಲಿಗೆ ನೆನೆಯುವುದಿಲ್ಲ ಪರಮಾತ್ಮ. ವಿದುರ, ಪರಮಾತ್ಮ, ಒಡವಿಯೋಳ್ ಭಕ್ತ ಶಿರೋಮಣಿ ನೀನೆ. ವಿದುರ, ಒಡವಿಯೋಳ್ ಭಕ್ತ ಶಿರೋಮಣಿ ನೀನೆ. ಬಲ್ಲೆ ನಿನ್ನಯ ಮನವ ಬಿಡು ಬಿಡು, ಬಲ್ಲೆ ನಿನ್ನಯ ಮನವ. ವಿದುರ, ಪರಮಾತ್ಮ, ಭಕ್ತಿಯ ಪಾಶದಿ ಚಿತ್ತವನ್ನೊಲಿಸಿದೆ. ವಿದುರ, ಪರಮಾತ್ಮ, ಭಕ್ತಿಯ ಪಾಶದಿ ಚಿತ್ತವನ್ನೊಲಿಸಿದೆ. ಎತ್ತ ಹೋದರು ಮನ ಇತ್ತಲೆ ಬರುವುದು. ಎತ್ತ ಹೋದರು ಮನ ಇತ್ತಲೆ ಬರುವುದು. ಶಕ್ತನೆಂ ಜನಿಸಿದ ವಿದುರ, 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 ಪರಮಾತ್ಮ, ಶಕ್ತನೆಂ ಜನಿಸಿದ ಮತ್ತೊಂದು ಯೋಗದ. ಶಕ್ತನೆಂ ಜನಿಸಿದ ಮತ್ತೊಂದು ಯೋಗದ. ಭಕ್ತನೆ ನಿನಗಿಂತ ಉತ್ತಮನೆ ನಿಂಬರೆ. ಭಕ್ತನೆ ನಿನಗಿಂತ ಉತ್ತಮನೆ ನಿಂಬರೆ. ಬಲ್ಲೆ ನಿನ್ನಯ ಮನವ ಬಿಡು ಬಿಡು, ಬಲ್ಲೆ ನಿನ್ನಯ ಮನವ. ವಿದುರ, ವಿದುರ, ವಿದುರ. ವಿದುರ, ಭಕ್ತಿ ಎಂಬ ಕ್ಷೀರವನ್ನು ನಿನ್ನ ಮನದಲ್ಲೇ ತುಂಬಿಟ್ಟು ಮನೆಯಲ್ಲಿ ಕ್ಷೀರವೆಂದು ಹೇಳುತ್ತಿರುವ್ಯಾ? ಇದು ನಿನಗೆ ನ್ಯಾಯವೇ ವಿದುರ? ಪರಮಾತ್ಮ, ವಿದುರ, ಜಗದ ಜೀವನದ ತನು ನೀನೆ. ಆಡಿಸಿ ಕುಣಿತೆ ಮಾಯೆಯ ಕವಿತೆ. ಆಡಿಸಿ ಕುಣಿತೆ ಮಾಯೆಯ ಕವಿತೆ. ಮನ ಹಿಡಿಯುವ ಮೋಹನ ರೂಪ ದೇವ ಜಗದ. ನಿಗಮಗೋಚರನೆ ಫಲಾತ್ಮಕ ನಿನ್ನ. ಪರಮಾತ್ಮ, ನಿಗಮಗೋಚರನೆ ನಿರ್ಮಲಾತ್ಮಕ ನಿನ್ನ. ಬಲ್ಲವರಿಲ್ಲ ಜಗದ ಜೀವರನೆ. ಬಲ್ಲವರಿಲ್ಲ ಜಗದ ಜೀವರನೆ. ಪವನಗೆ ಸಿಗುತ್ತಿದ್ದ ಕಾಂತಿಯ ಮನುಜರ. ಪವನಗೆ ಸಿಗುತ್ತಿದ್ದ ಕಾಂತಿಯ ಮನುಜರ. ರೋಗ ವೈದ್ಯ ನೀ ಪರಿಪಾಲಿ. ಪವರೋಗ ವೈದ್ಯ ನೀ ಪರಿಪಾಲಿ. ಜಗದ ಜೀವನದ ನೀನೆ.
ಆಗಿಸಿ ಕುಣಿತೆ ಮಾಯೆಯ ಕವಿತೆ ಆಗಿಸಿ ಕುಣಿತೆ ಮಾಯೆಯ ಕವಿತೆ ಮನ ತಿಳಿಯುವ ಮೋಹನ ರೂಪದೇವ ಜಗದ ಜೀವನದ ಜಗದ ಜೀವನದ ರಾಧನು ಶ್ರೀಕೃಷ್ಣ ಪರಮಾತ್ಮ ವಿದುರ ಅನಾಥ ರಕ್ಷಿಕ ಆಪದ್ ಬಾಂಧವ ನಿನ್ನ ದರ್ಶನದಿಂದ ನಾನು ಧನ್ಯನಾದೆ. ನನ್ನ ಜನ್ಮವು ಸಾರ್ಥಕವಾಯಿತು. ಪರಮಾತ್ಮ ನನ್ನನ್ನು ಕಾಪಾಡು ಕಾಪಾಡು. ವಿದುರ ಪರಮಾತ್ಮ ನಾನು ದುರ್ಯೋಧನ ಬಳಿಗೆ ಏತಕ್ಕಾಗಿ ಬಂದಿರುವೆ ಬಲ್ಲೆಯ ವಿದುರ? ಪರಮಾತ್ಮ ಯಾವ ಮಹತ್ ಕಾರ್ಯಕ್ಕಾಗಿ ಬಂದಿರುವಿರೋ ನಾನು ಅರಿಯೇನೋ ಪರಮಾತ್ಮ. ವಿದುರ ಪರಮಾತ್ಮ ಕೌರವರಿಂದ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಿಕೊಡಿಸಲು ನಾನು ರಾಯಭಾರಿಯಾಗಿ ಬಂದಿರುವೆ ವಿದುರ. ಆ ಭಕ್ತರಾದ ನಿನ್ನ ಪಾಂಡವರ ಮೇಲೆ ಅದೆಷ್ಟು ಪ್ರೀತಿ ಇರುವುದು ಪರಮಾತ್ಮ. ನಾನು ಹರಿಯನು ಪರಮಾತ್ಮ. ವಿದುರ ಪರಮಾತ್ಮ ನಾನೀಗ ತಾನೇ ನನ್ನ ಸೋದರತೆಯಾದ ಕುಂತಿ ದೇವಿಗೆ ಒಂದು ಅತ್ಯಂತ ರಹಸ್ಯವನ್ನು ತಿಳಿಸಿ ಬಂದಿರುವೆನು. ನೀನು ನನ್ನ ಸಂಗಡ ಬಾ. ಈ ದಿವಸ ದುರ್ಯೋಧನ ಸಭೆಯಲ್ಲಿ ಒಂದು ವಿಚಿತ್ರವು ನಡೆಯುವುದು ನೀನು ಸಹ ನೋಡುವಿಯಂತೆ ವಿದುರ. ತಮ್ಮ ಪಣೆಯಂತಾಗಲಿ ಪರಮಾತ್ಮ. ವಿದುರ ಪರಮಾತ್ಮ ಜಯ 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 ನಾರಾಯಣ ಏಕಮಾಲ ರಮಣ ದೀನಾವನ ಜಯ ನಾರಾಯಣ ಏಕಮಾಲ ರಮಣ ದೀನಾವನ ಕದಾರಿ ಗೌರಿ ಮುರಾರಿ ಕದಾರಿ ಗೌರಿ ಮುರಾರಿ ಜೀವನದು ಎನಗೆ ಬೇರಿಲ್ಲದಾರೆ ಜೀವನದು ಎನಗೆ ಬೇರಿಲ್ಲದಾರೆ ಪಾಂಡು ಭಕ್ತರ ನಿರಪಾದ ಭಾಕರ ಪಾಂಡು ಭಕ್ತರ ನಿರಪಾದ ಭಾಕರ ಕಾಪಾಡು ರಂಗ ಕರುಣಾಂತರಂಗ ಕಾಪಾಡು ರಂಗ ಕರುಣಾಂತರಂಗ ಜಯ ನಾರಾಯಣ ಏಕಮಾಲ ರಮಣ ದೀನಾವನ ಪಾತ ಪ್ರಹ್ಲಾದನ ಬಾಧಿತ ಪೀಡನ ಭಕ್ತ ಪ್ರಹ್ಲಾದನ ಬಾಧಿತ ಪೀಡನೋ ಕಂಬದಿಂದಲೇ ಬಂದು ಕಾಪಾಡಿದೆ ಕಂಬದಿಂದಲೇ ಬಂದು ಕಾಪಾಡಿದೆ ಮೊಸಳೆಗೆ ತಿಳುಗಿ ನಂಬಾದ ದೇವನ ಮೊಸಳೆಗೆ ತಿಳುಗಿ ನಂಬಾದ ದೇವನ ಮೊರೆಗೇಳಿ ಬಂದು ಕೊರೆದಂತ ಹರಿಯೇ ಕೊರೆಗೇಳಿ ಬಂದು ಕೊರೆದಂತ ಹರಿಯೇ ಜಯ ನಾರಾಯಣ ಏಕಮಲ ರಮಣ ದೀನಾವನ ದುಷ್ಟಾತ್ಮರುಗಳ ಒಳತಂಡ ತಿಳಿದು ದುಷ್ಟಾತ್ಮರುಗಳ ಒಳತಂಡ ತಿಳಿದು ತುಂಗತಿ ಸೈಯ
ನಾರಾಯಣ ನಾರಾಯಣ ಕಮಲ ರಮಣ ಕಿಲಾವನ ಪರಮಾತ್ಮ ನಮ್ಮ ಅಪ್ಪಣೆ ಅಂತಾಗಲಿ ನಾನು ಸಹ ಬರುವೆ. ರಾಜಾದಿರಾಜ ರಾಜ ಮಾರ್ತಾಂಡ ಹಸ್ತಿನಾವತಿಯ ರತ್ನ ಸಿಂಹಾಸನಾಧೀಶ್ವರ ವಿಜಯೀ ಭವ ವಿಜಯೀ ಭವ. ಪಿತಾಮಹರಿಯಾದ ಭೀಷ್ಮ ದ್ರೋಣಾದಿಗಳೇ, ಸಹೋದರರೇ, ಸಭಾಪತಿಗಳೇ, ಈ ದಿನ ನಿಮ್ಮ ಸಮ್ಮುಖದಲ್ಲಿ ಈ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ಏರುತ್ತಿರುವೆ. ಭಾರತ ಕುಲವನ ಭಾರತ ಕುಲವನ ತಲೆಯ ಪೊರೆವದು ತಲೆಯ ತಲೆಯ ಪೊರೆವದು ತಲೆಯ ಪರಗುರು ಪರಿಹರಿ ಹರಣ ಪರಗುರು ಪರಿಹರಿ ಹರಣ ವರ ಫಲ ತಿಂಗರಿ ಹರಿಯ ವರ ಫಲ ತಿಂಗರಿ ಹರಿಯ ಜಗದೂರಾವಳಿತನುಜ ದಿಕ್ಪಾಲಕರಂ ಧರೆಯೊಳ್ ಫಲರೆ ಫಲರೆ ಬಲು ಸಾಹಸದಿಂದ
ದ್ರೋಣ ಕುರುಪಿತ ಸಹರೋ ಭೀಷ್ಮ ದ್ರೋಣ ಕುರುಪಿತ ಸಹರೋ ಕರ್ಣ ದುಶಾಸನ ಶಕುನಿಗಳಿವರ ಕರ್ಣ ದುಶಾಸನ ಶಕುನಿಗಳಿವರ ಎಂಬಲ ಹೆನಗಿರ ಧರೆಯೊಳಗೆಂದು ಎಂಬಲ ಎನಗಿರ ಧರೆಯೊಳಗೆಂದು ಎಂಬಲ ಹೊರಗಿರ ಧರೆಯೊಳಗೆಂದು ಹೊಲರೆ ಮೆರೆವ ಜಗತಿ ಈ ಧರೆಯೊಳ್ ಹೊಲರೆ ಬಲರೆ ಬಲು ಸಾಹಸದಿಂದ ಹೊಲರೆ ಮೆರೆವ ಜಗತಿ ಫುಟ ಬಲ ಪರಕ್ರಮ ಧೋರಿ ಫುಟ ಬಲ ಪರಕ್ರಮ ಧೋರಿ ಹಠ ಮುಖದೊಳಗಿದ್ದು ನೀರಿ ಹಠ ಮಾಡಿ ಹರಿಗಳ ದಳಗಳ ಬಲವನ್ನು ಮುರಿಯುತ್ತ ಹರಿಗಳ ದಳಗಳ ಬಲವನ್ನು ಮುರಿಯುತ್ತ ಹರಿಗಳ ದಳಗಳ ಬಲವನ್ನು ಮುರಿಯುತ್ತ ಹೊಲರೆ ಮೆರೆವ ಜಗತಿ ಈ ಧಾರೆಯೊಳ್ ಹೊಲರೆ ಬಲರೆ ಬಲು ಸಾಹಸದಿಂದ ಹೊಲರೆ ಮೆರೆವ ಜಗತಿ ಹೊಲರೆ ಮೆರೆವ ಜಗತಿ ಹೊಲರೆ ಮೆರೆವ ಜಗತಿ ಪಿತಾಮಹ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ರಾಜ್ಯ ಕೋಶಾದಿಗಳೆಲ್ಲ ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಕಾಡಿನಲ್ಲಿ ಹರಿಯುತ್ತಿರುವ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರಂತೆ. ಅರ್ಧ ರಾಜ್ಯವನ್ನು. ಅವರ ಧೈರ್ಯವು ಎಷ್ಟರ ಮಟ್ಟಿಗಿರುವುದು ನೋಡುತ್ತೀರಾ? ನಾನು ಆ ದಿನ ದ್ವಾರಕೆಗೆ ಹೋಗಿದ್ದಾಗ ಎಲ್ಲ ಮಾತುಗಳು ವಿಮರ್ಶೆಯಾಗಿ ಯುದ್ಧವೇ ಸಿದ್ಧವೆಂದು ತೀರ್ಮಾನವಾದ ಮೇಲೆ ಯುದ್ಧ ಮಾಡದ ಆ ಕೈಲಾಗದ ಹೇಡಿಗಳು ಸಂಧಿ ಕೇಳಿ ಸಂಧಿ ಎಂದು ಬರುವ ದೂತ ಕೃಷ್ಣನನ್ನು ನೀವು ಯಾರು ಸನ್ಮಾಸ ಕೊಡಲು ಎಚ್ಚರ. ಅಗ್ರಜ, ಸನ್ಮಾನ ಕೊಟ್ಟವರನ್ನು ಸಭೆಯಿಂದ ಆಚೆಗೆ ಕಳಿಸುವುದೇ ಸರಿ. ಶ್ರೀಕೃಷ್ಣನ ಮೇಲೆ ನಿನಗೆ ಇಷ್ಟೊಂದು ದ್ವೇಷ ಬೇಕೆ? ಪಿತಾಮಹ, ರಾಜಕುಲೋತ್ತಮನಲ್ಲದ ಆ ದಾಸ ಕೃಷ್ಣನಿಗೆ ರಾಜಮರ್ಯಾದೆಯೇ ರಾಜಮರ್ಯಾದೆ. ಹಾಗೆ ಬಲ್ಲವನಾಗಿದ್ದರೆ ಬಂದವನು ನೆಟ್ಟಗೆ ನನ್ನ ಅರಮನೆಗೆ ಬರಬೇಕಾಗಿತ್ತು. ಹಾಗಲ್ಲದೆ ಈ ದರಿದ್ರ ವಿದುರನ ಮನೆಗೆ ಹೋಗುತ್ತಿದ್ದನೆ. ಅಂತಹವನಿಗೆ ರಾಜಮರ್ಯಾದೆ ಅಂತೆ ರಾಜಮರ್ಯಾದೆ. ಈ ವಿಚಾರಕ್ಕೆ ತಾವು ಬರಬೇಡಿ, ಸುಮ್ಮನೆ ಕುಳಿತುಕೊಳ್ಳಿ. ಅಣ್ಣ, ಇವರು ಪಾಂಡವರ ಪಕ್ಷಪಾತಿಗಳೆಂದು ತಿಳಿದಂತಾಯಿತು. ದುಶ್ಯಾಸನ, ಇರುವ ವಿಚಾರವನ್ನು ತಿಳಿಸಿದರೆ ಅದು ಪಕ್ಷಪಾತವೇ? ನೀನು ಸುಮ್ಮನಿರು. ದುರ್ಯೋಧನ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದಲ್ಲಿ ಯುದ್ಧವೇ ಸಿದ್ಧವಲ್ಲವೇ? ಪಿತಾಮಹ, ಯುದ್ಧವೇ ಯುದ್ಧ. ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದವರು ಮೋದಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ನೊಚ್ಚುಗಚ್ಚ. ಆ ಮಾತು ಆಗಿರಲಿ. ಸಹೋದರ ಶಾಸನ, ಪಾಂಡವರ ಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನ ಯಾರು? ನಮ್ಮ ಅಂಗಾಧಿಪತಿಯಾದ ಕರ್ಣನಿಲ್ಲದೆ ದುರ್ಯೋಧನ ಪೂಜ್ಯರಾದ ದ್ರೋಣ ಭೀಷ್ಮಾದಿಗಳಲ್ಲಿ ಅದರ ಚಿಂತೆ ನಮಗೆ. ಪಿತಾಮಹನೆಯಾದ ಭೀಷ್ಮ ದ್ರೋಣಾದಿಗಳೇ, ಸಹೋದರರೇ, ಸಭಾಪತಿಗಳೇ,
ಈ ದಿನ ದೂತನಾಗಿ ಬರುವ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೇ ಆದರೆ ಅವರನ್ನು ಸಭೆಯಿಂದ ಹೊರಗೆ ಕಳಿಸಬೇಕಾದೀತು. ಎಚ್ಚರ. ಸಹೋದರ ಶಾಸನ ಅಣ್ಣ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸುತ್ತ ಹೇಳಿದ್ದನಲ್ಲ, ಸಿದ್ಧವಿರುವುದೇ? ಸಿದ್ಧವಿರುವುದು ಅಗ್ರಜ. ಎಲ್ಲಿ? ಆ ದನ ಕಾಯುವ ಗೊಲ್ಲನು ಇಲ್ಲಿಗೆ ಬಂದಾಗ ಆ ಪಟ್ಟಿಯನ್ನೇ ಎದುರು ನೋಡುತ್ತಾ ಕುಳಿತುಕೊಳ್ಳುವೆನು. ಮಹಾರಾಜ ಇವಾಗಲೇ ಚಾರನೇ ಸಮಾಚಾರವೇನು? ಪುರುಷೋತ್ತಮರು ಬರುತ್ತಿರುವರು. ಏನು ಪುರುಷೋತ್ತಮ? ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ರಾಜಾದಿರಾಜ, ಛಲದಂಕ ಮಲ್ಲ, ವೀರಾದಿ ವೀರ, ಕುರುಕುಲ ಸಾರ್ವಭೌಮ, ಭಾರತ ಕುಲ ಮುಕುಟ, ಚಂದ್ರಕುಲ ಚಕ್ರೇಶ್ವರ, ಈ ಕೌರವೇಶ್ವರನಾದ ನಾನು ಇಲ್ಲಿರುವಾಗ ಆ ದನ ಕಾಯುವ ಗೊಲ್ಲನು ಪುರುಷೋತ್ತಮನೇ. ಪುರುಷೋತ್ತಮ ಬರಲಿ ಬರಲಿ. ಜನನಕ್ಕೆ ಮುನ್ನ ನಿನಗಬರಾರೋ, ಜನನಕ್ಕೆ ಮುನ್ನ ನಿನಗಬರಾರೋ, ನೀನಾರವರಿಗೆ ಮೂಢಾತ್ಮ, ನೀನಾರವರಿಗೆ ಮೂಢಾತ್ಮ. ತನು ವಿರೋಧನಗ ತನು ವಿರೋಧನಗ ಅನುಸರಿಸುವರು, ತನು ವಿರೋಧನಗ ಅನುಸರಿಸುವರು, ತನು ವಿರೋಧನಗ ಅನುಸರಿಸುವರು. ಕೊನೆಗೆ ನೀನೋರ್ವನೇ ಕೇಳ ನಿನ್ನ
ಒನಗೆ ನೀನೋರ್ವನೆ ಕೇಳೋರಿಲ್ಲ ಪರಿಭ್ರಮೆಯಿಂದಲಿ ಕೆಡದಿರು ಮನುಜ ಪರವಸ್ತುವ ಭ್ರಮಿಸಿ ಮನುಜ ಪರಿಭ್ರಮೆಯಿಂದಲಿ ಕೆಡದಿರು ಮನುಜ ಪರವಸ್ತುವ ಭ್ರಮಿಸಿ ಭೀಷ್ಮ ದ್ರೋಣಾದಿಗಳೇ ಎದ್ದು ನಿಂತು ನಮಸ್ಕರಿಸಿದಾಗಿ ದುರಾಂಕಾರಿಯಾದ ದುರ್ಯೋಧನನು ತಲೆ ಎತ್ತಿಯೂ ಸಹ ನೋಡದಂತೆ ಕುಳಿತಿರುವನಲ್ಲ. ಇರಲಿ, ನನ್ನ ಎಡಗಾಲಿನ ಹೆಬ್ಬೆರಳಿನಿಂದ ಭೂಮಿಯನ್ನೊಂದು ಸಾರಿ ಮೆಟ್ಟಿ ತಾನಾಗಿಯೇ ಬಂದು ನನ್ನ ಪಾದದ ಮೇಲೆ ಬೀಳುವಂತೆ ಮಾಡುವೆನು. ಯೋಗಮಾಯೆ ಜಾಗೃತಳಾಗು. ಸಿಂಹಾಸನದಿಂದ ಇಳಿದು ಬಂದನೋ ಅಥವಾ ಉರುಳಿ ಬಂದನೋ ಒಂದು ತಿಳಿಯದಲ್ಲ. ಚಕ್ರವರ್ತಿ ಗೌರವೇಶ್ವರ, ನೀನೇಕೆ ಇಷ್ಟೊಂದು ಆತುರಾತುರನಾಗಿ ನನ್ನ ಪಾದಗಳ ಮೇಲೆ ಬಿದ್ದೆ? ನಾನೇ ಅಲ್ಲಿಗೆ ಬರುತ್ತಿದ್ದನಲ್ಲ, ಏನಾದರೂ ಪೆಟ್ಟಾಯಿತೆ? ಭಾವ ಹೇಳು, ಭಾವ ಹೇಳು. ಚಕ್ರವರ್ತಿ ಸಾಕು ನಿಲ್ಲಿಸು ನಿನ್ನ ಪ್ರಲಾಪವನ್ನು. ನಾನು ಅದನ್ನು ಮೊದಲೇ ಬಲ್ಲೆನು. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇದೆಯೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಮಸ್ಕರಿಸಿದೆ ಎಂದು ಹೆಮ್ಮೆ ಪಡುವೆಯಾ? ಒಂದು ವೇಳೆ ನಾನು ನಮಸ್ಕರಿಸಿದ್ದೆ ಆದರೆ ಈ ಭೂತಾಯಿಗೆ ಹೊರತಾಗಿ ಮತ್ಯಾರಿಗೂ ಸಾಧ್ಯವಿಲ್ಲ. ಕೃಷ್ಣ ಗೋಪಾಲಕನಾಗಿ ಕೊಲ್ಲನ ಮನೆಯಲ್ಲಿ ಗೋವುಗಳನ್ನು ಕಾಯ್ದೆ. ಚೋರತನದಿಂದ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇವುಗಳನ್ನು ಕದ್ದು ತಿಂದೆ. ನಿನ್ನ ಮಹಿಮೆಯನ್ನು ನಾನರಿಯದೆ. ಇದು ಅಲ್ಲದೆ ದೂತನಾಗಿ ಬಂದ ನೀನು ನೆಟ್ಟಗೆ ನನ್ನ ಅರಮನೆಗೆ ಬರುತ್ತಿ ಎಂದು ಸಕಲ ಸಿದ್ಧತೆಗಳನ್ನು ಸಿದ್ಧಪಡಿಸಿಕೊಂಡಿದ್ದೆ. ಕೃಷ್ಣ, ನನ್ನ ಅರಮನೆಗೆ ಬರಲು ಯೋಗ್ಯತೆ ಇಲ್ಲದ ನೀನು ಛೇ ಛೇ ಏಕೆ ನಮ್ಮ ಪಿತಾಮಹನೀಯರಾದ ಭೀಷ್ಮಾಚಾರ್ಯರಲ್ವೇ ಇವರ ಮನೆಗೆ ಏಕೆ ಹೋಗಬಾರಾಯಿತು? ನಮ್ಮ ಗುರುಗಳಾದ ದ್ರೋಣ, ಕರ್ಣ ಇವರಗಳ ಮನೆಗೆ ಹೇಗೆ ಹೋಗಬಾರಾಯಿತು? ಆದರಿಸಿ ಸ್ವಾಗತಿಸಿಕೊಳ್ಳಲ್ಲ ಬಿಟ್ಟು ಓರ್ವ ದಾಸೀಪುತ್ರನ ಮನೆಗೆ ಹೋದೆ ಎಲ್ಲವೇ? ಕೃಷ್ಣ, ಅದಿರಲಿ, ನಿನಗೆ ಗೋಪಿಕಾ ಸ್ತ್ರೀಯರ ನರ್ತನವೆಂದರೆ ಬಹಳ ಸಂತೋಷವಲ್ಲವೇ? ಸಂತೋಷವಲ್ಲವೇ ಕೃಷ್ಣ, ಚಕ್ರವರ್ತಿ, ನಿನಗೆ ಗೋಪಿಕಾ ಸ್ತ್ರೀಯರ ನರ್ತನವನ್ನು ನೋಡಿ ನೋಡಿ ತುಂಬಾ ಬೇಸರವಾಗಿರಬಹುದಲ್ವೇ? ಈಗ ನಮ್ಮ ಅರಮನೆಯ ನರ್ತಕಿಯರ ನರ್ತನವನ್ನು ನೋಡಿ